ತುಂಬ ವರ್ಷಗಳ ಹಿಂದಿನ ಘಟನೆ. ಒಂದೂರಲ್ಲಿ ಒಬ್ಬ ಬಾಲಕ ವಾಸವಾಗಿರ್ತಾನೆ. ಆ ಬಾಲಕನಿಗೆ ಸರಿಸುಮಾರು 12ರಿಂದ 13 ವರ್ಷ ವಯಸ್ಸಾಗಿರುತ್ತೆ. ಆ ಬಾಲಕನ ದಿನನಿತ್ಯದ ಒಂದು ಕೆಟ್ಟ ಚಟ ಏನಾಗಿರುತ್ತೆ ಅಂದರೆ, ಅವನ ಊರಿನ ಹೊರವಲಯದಲ್ಲಿ ಒಂದು ದೊಡ್ಡ ಗುಡ್ಡ ಇರುತ್ತೆ. ಆ ಗುಡ್ಡದ ಮೇಲೆ ಒಂದು ಸುಪ್ರಸಿದ್ಧ ದೇವಾಲಯ ಇರುತ್ತೆ. ಆ ದೇವಾಲಯಕ್ಕೆ ಪ್ರತಿದಿನಲೂ ಎಲ್ಲ ಕಡೆಯಿಂದಲೂ ಸಾವಿರಾರು ಭಕ್ತರು ಆ ಬೆಟ್ಟವನ್ನು ಏರಿ ಭಗವಂತನ ದರ್ಶನವನ್ನು ಪಡ್ಕೊಂಡು ಮತ್ತೆ ಊರಿಗೆ ವಾಪಸ್ಸಾಗಿರೋದನ್ನ ಅವನು ಪ್ರತಿದಿನಲೂ ಅವನ ಕಣ್ಣಿಂದ ನೋಡ್ತಾನೆ ಇರ್ತಾನೆ. ಆದರೆ ಜೀವನದಲ್ಲಿ ನಾನು ಕೂಡ ಒಂದಲ್ಲ ಒಂದು ದಿನ ಆ ಬೆಟ್ಟವನ್ನು ಹತ್ತಿ ಆ ದೇವರ ದರ್ಶನವನ್ನು ಪಡೆಯಬೇಕು ಎಂಬ ಹಂಬಲ ಮಾತ್ರ ಆ ಬಾಲಕನಲ್ಲಿರುತ್ತೆ. ಯಾಕೆ ಗೊತ್ತಾ? ಆ ಹಂಬಲವನ್ನು ಏರಿಸಿಕೊಂಡ ಬಾಲಕ ಯಾವತ್ತೂ ಕೂಡ ಕೆಲಸದಲ್ಲಿ ಮಗ್ನನಾಗಿರ್ತಾನೆ ಹೊರತು ಆ ಬೆಟ್ಟವನ್ನು ಹತ್ತಿ ದೇವರ ದರ್ಶನವನ್ನು ಪಡೆಯುವ ಮನಸ್ಸೇ ಮಾಡೋದಿಲ್ಲ. ಅಸಲಿಗೆ ಅವನು ಯಾವತ್ತಿಗೂ ಯಾವುದೇ ಕೆಲಸವನ್ನು ಇವತ್ತು ಮಾಡ್ತೀನಿ ಅನ್ನೋ ಛಲದಿಂದ ಮಾಡಲ್ಲ. ನಾಳೆ ಮಾಡಿದ್ರಾಯ್ತು, ಈ ಕೆಲಸ ತಾನೇ, ಈ ಕೆಲಸ ನಾಳೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಸ್ನೇಹಿತರೆ, ಹಿರಿಯರೊಂದು ಮಾತನ್ನು ಹೇಳಿದ್ದಾರೆ, ನಾಳೆ ಮಾಡೋ ಕೆಲಸನ ಇವತ್ತು ಮಾಡೋ ಕೆಲಸನ ಈಗಲೇ ಮಾಡು ಅಂತ. ಆದರೆ ಆ ವಿಚಾರ ಆ ಬಾಲಕನಿಗೆ ತದ್ವಿರುದ್ಧವಾಗಿರುತ್ತೆ. ಆ ಬಾಲಕ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದರೆ ಅದನ್ನು ನಾಳೆ ಮಾಡಿದ್ರಾಯ್ತು ಅಂತ ಮುಂದೂಡೋದೇ ಅವನ ಕೆಲಸ ಆಗಿರುತ್ತೆ. ಹೀಗೆ ದಿನಗಳನ್ನು ತೂರ್ತಾ ಇರ್ತಾನೆ. ಒಂದಿನ ಮಧ್ಯರಾತ್ರಿಯಲ್ಲಿ ಆ ಹುಡುಗನಿಗೆ ಒಂದು ಕೆಟ್ಟ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅವನಿಗೆ ಯಾರೋ ಬಂದು ಹೊಡೆದಂಗೆ, ಯಾರೋ ಬಂದು ಸಾಯಿಸ್ದಂಗೆ ಒಂದು ಕೆಟ್ಟ ಕನಸು ಬೀಳುತ್ತೆ. ಆ ಕನಸು ಇಷ್ಟೊಂದು ಭಯಾನಕವಾಗಿರುತ್ತೆ ಅಂದರೆ, ಅವನು ಎದ್ದು ಕೂಡಲೇ, ಕಣ್ಣು ತೆಗೆದು ಕೂಡಲೇ ಅವನ ಮೈಯೆಲ್ಲ ಬೆವರೋದಕ್ಕೆ ಶುರು ಮಾಡ್ತಾನೆ. ಕಣ್ಣು ತೆಗೆದು ಕೂಡಲೇ ಇದು ಕೆಟ್ಟ ಕನಸಾಗಿತ್ತು ಅಂತ ಸಮಾಧಾನ ಪಡ್ಕೋತಾನೆ. ಆ ಬಾಲಕನಿಗೆ ಆಗ ಆ ಭಗವಂತನ ನೆನಪಾಗತ್ತೆ. ಆ ಗುಡ್ಡದ ಮೇಲಿರುವ ಭಗವಂತನ ನೆನಪಾಗತ್ತೆ. ರಾತ್ರಿ ಮನೆಯಿಂದ ಹೊರಗಡೆ ಬಂದು ಆ ಬೆಟ್ಟದ ಕಡೆಗೆ ನೋಡ್ತಾನೆ. ಆ ಗುಡ್ಡದ ಮೇಲೆ ದೇವಾಲಯ ಫಳ ಫಳ ಅಂತ ಹೊಳಿತಾ ಇರುತ್ತೆ. ಸುತ್ತಲೂ ಬೆಟ್ಟ ಗುಡ್ಡ, ಕತ್ತಲು ಕವಿದ ವಾತಾವರಣ. ಆದರೆ ಮೇಲೆ ನೋಡಿದರೆ ಭಗವಂತನ ಆ ದೇವಾಲಯದಲ್ಲಿ ಎಲ್ಲೆಂದರಲ್ಲಿ ದೀಪದ ಅಲಂಕಾರ. ಭಗವಂತ, ಸಾಕ್ಷಾತ್ ಭಗವಂತನೇ ಅಲ್ಲಿ ನೆಲೆಸಿರುವಂತೆ ಅವನಿಗೆ ಭಾಸವಾಗುತ್ತೆ. ಆ ಭಗವಂತನು ಇವನಿಗೆ ಕರಿತಾ ಇರುವ ಹಾಗೆ ಕಾಣಿಸುತ್ತೆ. ಇವತ್ತೇನೇ ಆದರೂ ನಾನು ಭಗವಂತನ ದರ್ಶನವನ್ನು ಪಡಿಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದು ಮಧ್ಯರಾತ್ರಿ 3 ಗಂಟೆಯ ಸಮಯ. ಅಷ್ಟೊತ್ತಿಗಾಗಲೇ ಅವನು ನಿರ್ಧಾರ ಮಾಡಿಯೇ ಆಗಿರುತ್ತೆ. ಅದೇನೇ ಆಗಲಿ, ಅದೆಷ್ಟೇ ಕಷ್ಟ ಬರಲಿ, ನಾನು ಭಗವಂತನ ದರ್ಶನವನ್ನು ಪಡಿತೀನಿ ಅಂತ ಅವನು ಮನಸ್ಸಿನಲ್ಲಿ ಹಠ ತೊಟ್ಕೋತಾನೆ. ಅದರಂತೆ ಅವನ ಬಳಿ ಇರೋ ಒಂದು ಬ್ಯಾಟ್ರಿ ಮೂಲಕ ಅವನು ಬೆಟ್ಟವನ್ನು ಹತ್ತೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಮೈಲಿ ಅಂದರೆ ಆ ಬೆಟ್ಟ ಸರಿಸುಮಾರು 20 ಕಿಲೋಮೀಟರ್ವರೆಗೆ ಹತ್ತಬೇಕಾಗಿರುತ್ತೆ. ಬೆಟ್ಟ ಹತ್ತಬೇಕಾದ್ರೆ ಆ ಬಾಲಕನಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಮೊದಲಿನ ಅರ್ಧ ಗಂಟೆ ತುಂಬಾ ಲವಲವಿಕೆಯಿಂದ ಹತ್ತುತ್ತಾನೆ. ಮುಂದೆ ಅವನಿಗೆ ತುಂಬಾ ಭಯ ಆಗೋಕ್ಕೆ ಶುರುವಾಗುತ್ತೆ. ಆದರೂ ಕೂಡ ಬೆಳಗಿನ ಜಾವ ಆಗ್ತಾ ಇರೋದ್ರಿಂದ ಅವನಿಗೆ ಒಂದು ಧೈರ್ಯ, ಹೇಗೋ ಬೆಳಗಾಗತ್ತಲ್ಲ, ಬೆಳಗಾಗುವಷ್ಟರಲ್ಲಿ ಭಗವಂತನ ದರ್ಶನ ಪಡಿತೀನಿ ಅನ್ನೋ ಹಂಬಲದಲ್ಲಿ ಆ ಬಾಲಕ ತನ್ನ ಬಳಿ ಇರುವ ಬ್ಯಾಟ್ರಿ ಮೂಲಕ ಪಯಣವನ್ನು ಮುಂದಕ್ಕೆ ಸಾಗಿಸ್ತಾನೆ. ಸ್ವಲ್ಪ ಸಮಯ ಕಳೆಯುತ್ತೆ. ಬೆಳಗಿನ ಸಮಯ 4 ಗಂಟೆ. ತುಂಬಾ ಕತ್ತಲು ಇರುತ್ತೆ ಆಗಲೂ ಕೂಡ. ಆಗ ಆ ಬಾಲಕ ಹಿಂದೆ ತಿರುಗಿ ನೋಡ್ತಾನೆ. ದೂರಿನಿಂದ ಒಂದು ಸಣ್ಣ ದೀಪದ ಮೂಲಕ ಒಬ್ಬ ವ್ಯಕ್ತಿ ಭಗವಂತನ ಕಡೆಗೆ ಅಂದರೆ ಆ ಬೆಟ್ಟ ಹತ್ತುತ್ತಾ ಇರ್ತಾನೆ. ಅದನ್ನು ಗಮನಿಸಿದ ಆ ಬಾಲಕ ಅಲ್ಲೇ ನಿಂತ್ಕೋತಾನೆ. ಕೆಲವು ನಿಮಿಷಗಳ ಅಂತರದಲ್ಲಿ ಅಲ್ಲಿ ಆ ವ್ಯಕ್ತಿ ಬಾಲಕನ ಮುಂದೆ ತಲುಪ್ತಾನೆ. ಬಾಲಕ ಆ ವ್ಯಕ್ತಿಗೆ ಕೇಳ್ತಾನೆ, ಅಯ್ಯ, ಎಲ್ಲಿಗೆ ಹೊರಟಿರುವೆ? ಬಾಲಕನ ಮಾತುಗಳನ್ನು ಕೇಳಿಸಿಕೊಂಡ ಆ ವ್ಯಕ್ತಿಯು ತನ್ನ ತಲೆಯ ಮೇಲೆ ಹೊದಿಸಿರುವ ಬಟ್ಟೆಯನ್ನು ತೆಗಿತಾನೆ. ಆಗ ಆ ಬಾಲಕನಿಗೆ ಗೊತ್ತಾಗುತ್ತೆ, ಅವರಿಗೆ ತುಂಬಾ ವಯಸ್ಸಾಗಿರುತ್ತೆ. ಸುಮಾರು 70ರಿಂದ 80 ವರ್ಷ ವಯಸ್ಸಾದ ಒಬ್ಬ ಹಿರಿಯ ಜೀವ ನಡ್ಕೊಂತ ಭಗವಂತನ ದರ್ಶನಕ್ಕೆ ಬೆಟ್ಟ ಹತ್ತಾ ಇತ್ತು. ಅದನ್ನು ನೋಡಿದ ಕೂಡಲೇ ಬಾಲಕನಿಗೆ ತುಂಬ ಆಶ್ಚರ್ಯ ಆಗತ್ತೆ. ಅಜ್ಜ, ನೀನು ಇಡೀ ವಯಸ್ಸಿನಲ್ಲೂ ಕೂಡ ಬೆಟ್ಟ ಹತ್ತಾ ಇದ್ದೀಯ, ಅದು ಈ ಚಿಕ್ಕ ದೀಪದ ಮೂಲಕ.
ಇದರಲ್ಲಿರುವ ಎಣ್ಣೆ ಎಷ್ಟು ಹೊತ್ತು ಅಂತ ಬೆಳಕು ನೀಡುತ್ತೆ ನಿನಗೆ. ಮುಂದೆ ಹೇಗೆ ಹೋಗ್ತೀಯಾ? ನನ್ನ ಬ್ಯಾಟ್ರಿಯಿಂದ ನನಗೆ ಹೋಗೋಕ್ಕಾಗ್ತಾ ಇಲ್ಲ. ನಾನು ತಂದಿರುವ ಈ ಬ್ಯಾಟ್ರಿ ಕಮ್ಮಿ ಅಂದರೂ ಒಂದು 10ರಿಂದ 15 ಅಡಿಗೆ ಮಾತ್ರ ಬೆಳಕು ನೀಡುತ್ತೆ. ಆದರೆ ನೀನು ಒಂದು ಚಿಕ್ಕ ದೀಪ. ಈ ದೀಪ ಕೇವಲ ಒಂದು ಹೆಜ್ಜೆ ಮಾತ್ರ ನಿನಗೆ ಬೆಳಕು ನೀಡುತ್ತೆ. ಆದರೆ ನೀನು ಸಾಗಬೇಕಾಗಿರೋದು ತುಂಬಾ ದೂರ ಇದೆ. ಇನ್ನು ಹೇಗೆ ಹೋಗ್ತೀಯಾ? ಈ ದೀಪದ ಮೂಲಕ ನೀನು ಒಂದು ಹೆಜ್ಜೆ ಮಾತ್ರ ಮುಂದಕ್ಕಿಡೋಕ್ಕೆ ಸಾಧ್ಯ. ನಾನು ನೋಡು, ಈ ಬ್ಯಾಟ್ರಿ ಸರಿ ಸುಮಾರು 10ರಿಂದ 20 ಅಡಿಯವರೆಗೆ ನನಗೆ ಬೆಳಕು ನೀಡುತ್ತೆ. ಆದರೂ ಕೂಡ ನಾನು ಇಲ್ಲಿ ಯಾಕೆ ನಿಂತುಕೊಂಡಿದ್ದೀನಿ ಗೊತ್ತಾ? ಇದು ಬಹಳ ಅಂದರೆ 10ರಿಂದ 15 ನಿಮಿಷ ಅಷ್ಟೇ ನನಗೆ ಬೆಳಕು ನೀಡುತ್ತೆ. ಇದರಲ್ಲಿರುವ ಚಾರ್ಜ್ ಕಡಿಮೆ ಆದ ತಕ್ಷಣ ಇದು ಆಫ್ ಆಗುತ್ತೆ. ಮುಂದೆ ನನಗೆ ನಡೆಯೋದಕ್ಕೆ ಆಗಲ್ಲ. ನಾನು ಮುಂದಕ್ಕೆ ಹೇಗೆ ಹೋಗಬೇಕು? ಆ ಬೆಟ್ಟವನ್ನು ಹೇಗೆ ಹತ್ತಬೇಕು? ಭಗವಂತನ ದರ್ಶನವನ್ನು ಹೇಗೆ ಪಡಿಬೇಕು ಅನ್ನೋ ಯೋಚನೆಯಲ್ಲಿ ನಾನು ನಿಂತಿದ್ದೀನಿ. ನೀನು ನೋಡಿದ್ರೆ ಈ ದೀಪ, ಒಂದು ಚಿಕ್ಕ ದೀಪವನ್ನು ತಗೊಂಡು ಭಗವಂತನ ದರ್ಶನಕ್ಕೆ ಹೋಗ್ತಾ ಇದೆಯಲ್ಲ, ನಿನಗೇನಾದರೂ ತಲೆಗಿನ ಕೆಟ್ಟಿದೆಯಾ ಅಂತ ಕೇಳ್ತಾನೆ. ಆಗ ಆ ಅಜ್ಜ ಏನು ಉತ್ತರ ಕೊಡ್ತಾರೆ ಗೊತ್ತಾ? ಮಗು, ನೀನು ಹೇಳ್ತಾ ಇರೋದು ನಿಜ. ನನಗೆ ಈ ದೀಪ ಕೇವಲ ಒಂದು ಹೆಜ್ಜೆ ಇಡುವಷ್ಟು ಮಾತ್ರ ಬೆಳಕು ನೀಡ್ತಾ ಇದೆ. ನಾನು ಏನು ಮಾಡ್ತೀನಿ ಗೊತ್ತಾ? ಈ ದೀಪ ಒಂದು ಹೆಜ್ಜೆ ಬೆಳಕು ನೀಡುತ್ತೆ. ಒಂದು ಹೆಜ್ಜೆ ಮುಂದೆ ಇಡ್ತೀನಿ, ಮತ್ತೆ ಮುಂದಿನ ಹೆಜ್ಜೆ ಕಾಣುತ್ತೆ ತಾನೆ. ಆಗ ಮತ್ತೊಂದು ಹೆಜ್ಜೆ ಮುಂದೆ ಇಡ್ತೀನಿ, ಮತ್ತೆ ದೀಪ ಮುಂದಿನ ಹೆಜ್ಜೆಗೆ ಬೆಳಕು ನೀಡುತ್ತೆ. ಅದೇ ಪ್ರಕಾರ ನಾನು ಪ್ರತಿಯೊಂದು ಹೆಜ್ಜೆ ದಾಟ್ತಾ ಕೊನೆಗೆ ಆ ಭಗವಂತನ ದೇವಾಲಯ ಇರುವ ಪುಣ್ಯಕ್ಷೇತ್ರಕ್ಕೆ ತಲುಪಿಯೇ ಬಿಡ್ತೀನಿ. ಇದೇ ನನ್ನ ದಿನನಿತ್ಯದ ಕೆಲಸ ಆಗಿದೆ. ಯಾವತ್ತೂ ಕೂಡ ನಾವು ಒಂದು ಹೆಜ್ಜೆಯನ್ನು ಮಾತ್ರ ಯೋಚನೆ ಮಾಡಬೇಕು. ಮುಂದಿನ ಹೆಜ್ಜೆ ನಮಗೆ ಭಗವಂತನೇ ತೋರಿಸ್ತಾನೆ. ಯಾವತ್ತೂ ಕೂಡ ಪ್ರತಿಫಲದ ಚಿಂತೆ ಮಾಡಲ್ಲ. ನೀನು ಕೂಡ ಹಾಗೆ. ನೀನು 10 ಅಡಿಯವರೆಗೆ ಮಾತ್ರ ಬೆಳಕನ್ನು ಪಡಿತಾ ಇದೆಯಾ? ಮೊದಲು ಆ 10 ಅಡಿಯವರೆಗೆ ಮಾತ್ರ ಪ್ರಯಾಣಿಸು. ಮುಂದಿನ 10 ಹೆಜ್ಜೆ ಆ ಭಗವಂತನಿಗೆ ಬಿಟ್ಬಿಡು ಅಂತ ಹೇಳ್ತಾನೆ. ಆಗ ಆ ಬಾಲಕನ ಕಣ್ಣು ತೆರೆಯುತ್ತೆ. ಬಾಲಕ ಆಗ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಇಬ್ಬರು ಕೂಡ ಭಗವಂತನ ದರ್ಶನಕ್ಕೋಸ್ಕರ ಮುಂದೆ ಸಾಗ್ತಾರೆ. ಡಿಯರ್ ಫ್ರೆಂಡ್ಸ್, ಕಥೆ ಉದ್ದೇಶ ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ? ಭಗವಂತ ನಮಗೆ ಸೃಷ್ಟಿ ಮಾಡಿದ್ದಾನೆ ಅಂದರೆ ಅದಕ್ಕೆ ತಕ್ಕುದಾದ ಕಾರಣವನ್ನು ಇಟ್ಟಿರ್ತಾನೆ. ನಮ್ಮ ಬಳಿ ಇರುವ ಈ ಒಂದು ಹೆಜ್ಜೆಯನ್ನು ನಾವು ಮೊದಲು ದಾಟಬೇಕು. ಮುಂದಿನ ಹೆಜ್ಜೆಯನ್ನು ಭಗವಂತನಿಗೆ ಬಿಡಬೇಕು. ಆಗ ನಮ್ಮ ಜೀವನ ಧನ್ಯ ಆಗತ್ತೆ. ನಮ್ಮ ಬದುಕು ಸುಗಮವಾಗಿ ಸಾಗತ್ತೆ. ನಾವು ಅಂದ್ಕೊಂಡ ಕೆಲಸ ನಾವು ಶಾಶ್ವತವಾಗಿ ಈಡೇರಿಸ್ಕೊಂಡು ಜೀವನದಲ್ಲಿ ಸಂತೋಷವಾಗಿರಬಹುದು. ಕೊನೆಗೊಂದು ಮಾತು ಹೇಳ್ತಿದ್ದು ಕೇಳಿ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗೇ ಕಾಣಿಸುತ್ತೆ ಸ್ನೇಹಿತರೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತೆ. ತುಂಬಾ ಕಷ್ಟಗಳು ಎದುರಾಗತ್ತೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ಆ ಎಲ್ಲವೂ ಕೂಡ ನಿಮಗೆ ತಂದುಕೊಡುತ್ತೆ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.